ಪ್ರತಿಯೊಂದು ಡಿಶ್ ಸೂಪರ್ ಆಗಿದೆ. ಪ್ರತಿಯೊಂದು ಕಸ್ಟಮರ್ನ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಗೆ, ಅದೊಂದು ತುಂಬಾ ಖುಷಿ ಆಗುತ್ತೆ ನಮಗೆ. ಹೇಳೆಕಾಯಿ ಚಿತ್ರಾನ್ನ ಇಲ್ಲಿ ಭಾಳ ಫೇಮಸ್ ಇಲ್ಲಿ. ಇದು ಹೇಳೆಕಾಯಿ ಚಿತ್ರಾನ್ನ ಟೇಸ್ಟ್ಗೋಸ್ಕರ ನಾವು ಬಂದ್ಬಿಟ್ಟು ಇವತ್ತು ಭಾಳ ಸಿಂಪಲ್ ಆಗಿ ತೋರಿಸ್ಬಿಟ್ರಿ. ಮನೇಲಿ ಬ್ಯಾಚುಲರ್ಸ್ ಆರಾಮ ಮಾಡ್ಕೋಬೋದು. ಆಹಾ, ಇದು ಒಂದು ಗುಳಿಯಾಗಿರುತ್ತೆ ಚಿತ್ರಾನ್ನ, ಇದೇ ಥರ ಬರುತ್ತೆ ಕರೆಕ್ಟ್. ಹೌದು, ಈಗ ಚಿತ್ರಾನ್ನ ರೆಡಿ ಆಗಿಬಿಡ್ತಲ್ಲ. ಹೇಳಿದು ಆ ರಸಭರಿತವಾದ ಚಿತ್ರಾನ್ನ ಮಾಡ್ಕೊಂಡ್ಬಿಟ್ರೆ ಮನೇಲಿ ಎಲ್ಲರೂ ಶಬಾಷ್ ಬಂದು ತಟ್ಟೋದೆ ನಿಮಗೆ. ಈ ಥರ ಮಾಡಿಕೊಂಡ್ರೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿದ್ದೀವಿ. ನಿಮ್ಗಾಗಲೇ ಪೊಂಗಲ್ ತೋರಿಸಿದೆ ನಾನು, ಶ್ರೀ ರೇಣುಕಾಂಬ ಹೋಟೆಲ್ ಪೊಂಗಲ್. ಇವತ್ತು ಅದೇ ಹೋಟೆಲ್ ಶ್ರೀ ರೇಣುಕಾಂಬ ಎಕ್ಸ್ಪ್ರೆಸ್ ಹೈವೇ, ಈ ರಾಮನಗರ ಎಕ್ಸಿಟ್ ಪಾಯಿಂಟಲ್ಲೇ ಸಿಗುತ್ತೆ ನಿಮಗೆ. ಬೆಂಗಳೂರಿಂದ ಒಂದು 15 ನಿಮಿಷ ಈ ಎಕ್ಸ್ಪ್ರೆಸ್ ಹೈವೇ ಟಚ್ ಆಗಿದ ತಕ್ಷಣ 15 ನಿಮಿಷದಲ್ಲಿ ಸಿಗುತ್ತೆ. ಎಲ್ಲೂ ಬ್ರೇಕ್ಫಾಸ್ಟ್ ಸಿಗಲ್ಲಪ್ಪ ಅಂದರೆ ಇಲ್ಲ, ಅದ್ಭುತವಾದ ಒಂದು ಹೋಟ್ಲು ನೋಡಿ. ಸಿ ಕೈ ಚಂದ್ರು ಅವರು ಇದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ, ಅದ್ಭುತವಾಗಿ ರುಚಿಯಾಗಿರುತ್ತೆ ಅಂತ. ನಾವು ಕೂಡ ಇಲ್ಲಿ ಬಂದಾಗ ನಾವು ಮೈಸೂರು ಶೂಟಿಂಗ್ ಹೋಗ್ತಾ ಇರ್ತೀವಿ, ಹೋಗಬೇಕಾದ್ರೆ ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟೇ ಈ ರೇಣುಕಾಂಬ ಹೋಟೆಲ್ಲು. ಇಲ್ಲಿ ಆ ಪೊಂಗಲ್ ತಿಂದ್ವಿ, ಚಿತ್ರಾನ್ನ ತಿಂದ್ವಿ. ಬನ್ನಿ ಈ ಎಪಿಸೋಡಲ್ಲಿ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ಕೇಳ್ಕೊಂಡಿದ್ವಿ ಶ್ರೀಧರ್ ಅವ್ರಿಗೆ. ಸೊ ಚಿತ್ರಾನ್ನ ಮಾಡೋದನ್ನು ನೋಡ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಶಿಕ್ಷಕರೇ ಶ್ರೀಧರ್ ಅವರು ಸರ್, ಅದ್ಭುತವಾಗಿ ಪೊಂಗಲ್ ತೋರಿಸಿದ್ರಿ ಸರ್. ಥ್ಯಾಂಕ್ ಯು. ನಾವು ಚಿತ್ರಾನ್ನ ಗೋಡ್ಕೊಂಡ್ಬಿಟ್ಟಿದ್ದೀವಿ ಇವತ್ತು. ಹಾಂ ಸರ್, ಖಂಡಿತ ಚಿತ್ರಾನ್ನ ಮಾಡ್ಕೊಡ್ತೀನಿ ಸರ್. ನಮ್ಮಲ್ಲಿ ಚಿತ್ರಾನ್ನದ್ದು ವಿಶೇಷ ಏನಂತ ಹೇಳಿದ್ರೆ ನಾವು ಈ ಕಿರ್ಳಿಕಾಯಿ ಯೂಸ್ ಮಾಡ್ತೀವಿ ಸರ್. ನಾವು ನಿಂಬೆ ಹಣ್ಣಿಗಿಂತ ಕಿರ್ಳಿಕಾಯಿ ಯೂಸ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ಬರ್ತೀವಿ. ಕಿರ್ಳಿಕಾಯಿ ಅಂದ್ರೆ ನೀವು ಎರಳಿಕಾಯಿ ಅಂತ ಹೇಳ್ತಾರೆ. ಹೇಳೆಕಾಯಿ ನಾವು ಅದನ್ನ ಕಿರ್ಳಿಕಾಯಿ ಅಂತ ಹೇಳ್ತೀವಿ ಮೊದಲಿಂದ. ತುಂಬಾ ಚೆನ್ನಾಗಿದೆ ಸರ್. ನಿಮ್ದು ರಾಮನಗರದಲ್ಲಿ ಸಿಟಿಲಿ ಕೂಡ ಒಂದು ಹಳೆ ಹೋಟ್ಲ್ ಅಂತ ಹೇಳಿದ್ರಿ ಸರ್. ಬಿಡದಿನಲ್ಲಿ ಸರ್, ಬಿಡದಿನಲ್ಲಿ ಅದೇ ಮೂಲ ಅಲ್ಲೇ ಸ್ಟಾರ್ಟ್ ಆಗಿದೆ. ಮೂಲ ಅಲ್ಲೇ? ಹೌದು ಸರ್. ಅದೇ ನಂದು ಅಣ್ಣ ತಮ್ಮದ್ರು ಇಬ್ರು ಇದ್ವಿ, ನಾವು ಭಾಗ ಮಾಡ್ಕೊಂಡು ತಮ್ಮನ ಅಲ್ಲಿ ಬಿಟ್ಬಿಟ್ಟು ನಾನು ಈ ಕಡೆ ಬಂದೆ ಸರ್. ಅಲ್ಲಿ ಸರ್ ನಿಮ್ಮ ತಮ್ಮನ ಹೋಟ್ಲಿಗೆ ಒಂದ್ಸಲ ವಿಸಿಟ್ ಮಾಡೋಣ. ಖಂಡಿತ ಬನ್ನಿ, ಅಲ್ಲಿ ಕೆಲವು ರೆಸಿಪಿ ತೋರಿಸಿ. ಖಂಡಿತ ಬನ್ನಿ ಸರ್. ಬಹಳ ರುಚಿಯಾಗಿರುತ್ತೆ ವೀಕ್ಷಕರೇ, ಮನೇಲಿ ಮಾಡ್ಕೊಂಡ್ಬಿಟ್ರೆ. ಮೊದಲಿಂದನೂ ಇಡ್ಲಿ ಚಿತ್ರಾನ್ನ ಎರಡೇ ಸರ್ ತುಂಬಾ ಚೆನ್ನಾಗಿ ಓಡ್ತಾ ಇತ್ತು. ಈಗೆಲ್ಲ ಬೇರೆ ಬೇರೆ ಐಟಮ್ ಎಲ್ಲ ಯೂಸ್ ಮಾಡ್ತಾರೆ. ಪ್ರತಿಯೊಂದು ಡಿಶ್ ಸೂಪರ್ ಆಗಿದೆ. ಪ್ರತಿಯೊಂದು ಕಸ್ಟಮರ್ನ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಗೆ, ಅದೊಂದು ತುಂಬಾ ಖುಷಿ ಆಗುತ್ತೆ ನಮಗೆ. ನಾನು ಒಂದು ವರ್ಷ ಅಂದ್ರೆ ಆಲ್ಮೋಸ್ಟ್ ಒಂದು 10 ಸಲ ನಾನು ಹೋದಾಗ ನಾನು ಇಲ್ಲೇ ಟೇಸ್ಟ್ ಮಾಡಿದ್ದು ಸರ್. ನೋಡಿದ್ದೀನಿ 10 ಸಲ ಟೇಸ್ಟ್ ಮಾಡಿದ ನಂತರ ನಾವು ಶೂಟ್ ಮಾಡ್ತಾ ಇರೋದು ಸರ್. ಖಂಡಿತ. ಓಕೆ ಸರ್, ಚಿತ್ರಾನ್ನ ನೋಡ್ಬಿಡೋಣ ಬಂದು. ಖಂಡಿತ ಬನ್ನಿ ವೀಕ್ಷಕರೇ. ನೋಡಿ ನಮ್ಮ ಹತ್ರ ಮತ್ತೆ ಭುಜಂಗ ಅವರಿದ್ದಾರೆ. ಸರ್ ನಮಸ್ಕಾರ. ಈ ಎಪಿಸೋಡಲ್ಲಿ ಇಲ್ಲಿ ಭಾಳ ಫೇಮಸ್ಸು, ಭಾಳ ರುಚಿ ಬಿಡಿ, ಎರಡು ಮಾತಿಲ್ಲ, ಹೇಳೆಕಾಯಿ ಚಿತ್ರಾನ್ನ. ಹೌದು ಸರ್. ಸರ್ ಎಷ್ಟು ಕೆಜಿ ಸರ್ ಇದು? ಹೇಳೆಕಾಯಿ ಅಲ್ಲ ಸರ್? ತೋರಿಸಿ ಸರ್. ಹೇಳೆಕಾಯಿ ಚಿತ್ರಾನ್ನ ಇಲ್ಲಿ ಭಾಳ ಫೇಮಸ್ ಇಲ್ಲಿ. ಇದು ಹೇಳೆಕಾಯಿ ಚಿತ್ರಾನ್ನ ಟೇಸ್ಟ್ಗೋಸ್ಕರ ನಾವು ಬಂದ್ಬಿಟ್ಟು ಇವತ್ತು ಅದನ್ನು ನಿಮಗೆ ರೆಸಿಪಿ ಮಾಡಿ ತೋರಿಸೋಣ ಅಂತ. ಸರ್ ಇವತ್ತು ನಮ್ಮ ವೀಕ್ಷಕರಿಗೆ ಎಷ್ಟು ಕೆಜಿದು ಚಿತ್ರಾನ್ನ? 1 kg ರೈಸ್ಗೆ ಇಲ್ಲಿ ಒಂದು 7 ರಿಂದ 8 ಗಡ್ಡೆ ಈರುಳ್ಳಿ. 7 ರಿಂದ 8 ಗಡ್ಡೆ ಈರುಳ್ಳಿ. ಅದಕ್ಕೆ ಬೇಕಾದಷ್ಟು ಮೆಣಸಿನಕಾಯಿ, ಆಮೇಲೆ ಬೆಳ್ಳುಳ್ಳಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇದು ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಬೇಕಾಗುವಂಥ ಒಣಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಬೇಕಾಗಿ ಉಪ್ಪು. ರೈಸ್ಗೆ ಹಾಕಿದ್ದೀನಿ ಸ್ವಲ್ಪ, ಈಗ ಗೊಜ್ಜಿಗೆ ಸ್ವಲ್ಪ ಹಾಕಬೇಕಾಗುತ್ತೆ. ಓಕೆ ಸರ್. ಮಾಡ್ತಾ ಇದ್ದೀನಿ ಈಗ. ಎಣ್ಣೆ ಹಚ್ಚಿದ್ದೀನಿ, ಎಣ್ಣೆ 50 ಗ್ರಾಮ್ ಅಷ್ಟು ಎಣ್ಣೆ ಹಾಕಿದ್ದೀನಿ. 50 ಗ್ರಾಮ್ ಎಣ್ಣೆ ಹಾಕಿ ಸರ್. ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಫಸ್ಟು 3 ಬೆರಳಷ್ಟು ಅಷ್ಟೇ. ಸ್ವಲ್ಪ ಜೀರಿಗೆ ಮತ್ತೆ ಒಂದು 10 ಗ್ರಾಮ್ ಕಡಲೆಬೇಳೆ, ಉದ್ದಿನಬೇಳೆ. ಎಷ್ಟು ಗ್ರಾಮು? ಒಂದು 20 ಗ್ರಾಮ್ ಅಷ್ಟು. 20 ಗ್ರಾಮು. 10 ಗ್ರಾಮ್ ಜೀರಿಗೆ ಬಿತ್ತು. ಇದಕ್ಕೆ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಒಂದು 5-6 ಇದೆ. ಆಮೇಲೆ ಸ್ವಲ್ಪ ಒಂದು ಇಡಿಯಷ್ಟು ಕರಿಬೇವು ಸರ್. ಆಮೇಲೆ ಇಡಿಯಷ್ಟು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಒಂದು 2-3, ಒಂದು 5-6 ಬೆಳ್ಳುಳ್ಳಿ ಒಗ್ಗರಣೆಗೆ. ಒಂದು 10-15 ಈರುಳ್ಳಿ, ಒಂದು ಅರ್ಧ kg ಅಷ್ಟು ಈರುಳ್ಳಿ. ಅರ್ಧ kg ಅಷ್ಟು ಈರುಳ್ಳಿ. ಸ್ವಲ್ಪ ಈರುಳ್ಳಿ ಎಲ್ಲ ಇದಾಗ್ಬಿಟ್ರು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೋಣ. ಓಕೆ. ಹೇಳೆಕಾಯಿ ಚಿತ್ರಾನ್ನ ಇಟ್ಕೊಂತು ಸ್ವಲ್ಪ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಚಿತ್ರಾನ್ನದ ಗೊಜ್ಜು ಇದು ಅರ್ಧ ಎಷ್ಟು 1 kg ಅಲ್ಲ ಸರ್ ರೈಸು? ಹೌದು. ಅನ್ನ ಮಾಡ್ಕೊಂಡಿದ್ದಾರೆ ಆಗಲೇ. ಈಗ ಇದು ಹೇಳೆಕಾಯಿ ಹೌದು ಜ್ಯೂಸ್ ಮಾಡ್ಕೊಳ್ಳಿ, ಸ್ವಲ್ಪ ರಸ ಹಿಂಡ್ಕೊಳ್ತಾರೆ.
ಭಾಳ ಸಿಂಪಲಾಗಿ ತೋರಿಸ್ಬಿಟ್ರಿ. ಮನೇಲಿ ಬ್ಯಾಚುಲರ್ಸ್ ಆರಾಮಾಗಿ ಮಾಡ್ಕೋಬೋದು. ನೋಡಿ ಇಷ್ಟು ಅನ್ನ ರೆಡಿ ಮಾಡ್ಕೊಂಬಿಟ್ರೆ ನೀವು, ಇವ್ರು ಹೇಳಿದ ಪ್ರೊಸೀಜರು ಅದ್ಭುತ. ಆಯ್ತು ಹಾಂ ಓಕೆ ತೊಗೊಂಬಿಡಿ ಸರ್. ಹಾಂ ಇಷ್ಟು ಹಾಕೊಂಬಿಟ್ರೆ ಕಡಲೆ ಬೀಜ ಹಾಕ್ತಾ ಇದ್ದಾನೆ. ಅದನ್ನ ಹೇಳಿದ್ದಿಲ್ಲ ನಾವು, ಕಡಲೆ ಬೀಜ ಆಗಲೇ ಹುರಿದಿಟ್ಕೊಂಡಿರಲ್ಲ. ಹೌದು. ಹುರಿದಿಟ್ಕೊಂಡು ಕಡಲೆ ಬೀಜ ಎಷ್ಟು ಬೇಕಷ್ಟು. ಹೌದು, ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇದನ್ನ ಇಟ್ಕೋಬೇಕು ವೀಕ್ಷಕರೇ. ಇಂಗ್ರೀಡಿಯೆಂಟ್ಸಲ್ಲಿ ಗ್ರೌಂಡ್ ನಟ್ಸು, ಕಡಲೆ ಬೀಜ ಮತ್ತು ಅರಿಶಿಣ ನಾವು ಮರ್ತಿದ್ವಿ, ಅದೆಲ್ಲ ಮೆನ್ಷನ್ ಮಾಡ್ಕೊಳ್ತೀನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇಂಗ್ರೀಡಿಯೆಂಟ್ಸು. ಹುರುಳಿಕಾಯಿ ಹಾಕ್ತಾ ಇದ್ದಾನೆ. ಈಗ ಎರಳಿಕಾಯಿ ಜ್ಯೂಸ್, ಎರಳಿಕಾಯ್ದು ರಸ. ಈಗ ಒಂದಲ್ಲ ಸರ್, ಒಂದು ಫುಲ್ ಎರಳಿಕಾಯಿ ಬಿತ್ತು 1 kg. ಆಹಾ, ಇದು ಒಂದು ಹುಳಿಯಾಗಿರುತ್ತೆ ಚಿತ್ರಾನ್ನ. ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ಈಗ. ಆಯ್ತಾ? ಲಾಸ್ಟಿಗೆ ಈಗ ಹಾಂ, ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದಾನೆ. ಗಾರ್ನಿಶಿಂಗ್ ಎಲ್ಲ ಮಿಕ್ಸ್ ಆಯ್ತು ಸರ್. ಇದೇ ಥರ ಬರುತ್ತೆ ಕರೆಕ್ಟ್. ಹೌದು, ಈಗ ಚಿತ್ರಾನ್ನ ರೆಡಿ. ಚಿತ್ರಾನ್ನ ರೆಡಿ ಆಗಿಬಿಡ್ತಲ್ಲ. ರಾಮನಗರ ಹೋಟೆಲ್ ಶ್ರೀ ರೇಣುಕಾಂಬ ಚಿತ್ರಾನ್ನ ರೆಡಿ ಆಯಿತು. ಆಹಾ ವಾ 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 ವಾ, ಇದನ್ನೇ ನಾವು ಪ್ರತಿ ಸಲ ಬಂದಾಗ ಟೇಸ್ಟ್ ಮಾಡ್ತಿದ್ವಿ ವೀಕ್ಷಕರೇ. ಇದೇ ನಾವು ಟೇಸ್ಟ್ ಮಾಡಿ ನಿಮ್ಗೆ ಹೇಳಿದ್ವಿ ಇವಾಗ ಇದನ್ನು ಶೂಟ್ ಮಾಡೋಣ ಅಂತ. ಇಷ್ಟೇ ಈ ಚಿತ್ರಾನ್ನ, ಪ್ರತಿಯೊಬ್ಬರು ಸುಲಭವಾಗಿ ಮಾಡ್ಕೋಬೋದು. ಆಹಾ, मेनू कार्ड नहीं प्रिंट कर यार इसलिए। खाना अच्छा लगा था? खाना वाकई बहुत अच्छा है। साउथ इंडियन खाना हो तो बेशक एक बार ट्राई कीजिएगा, बहुत टेस्टी, वाकई बहुत मज़ा आया। ಇದು ಕನ್ಸಿಸ್ಟೆನ್ಸಿ ಯಾವಾಗ ನೋಡಿದೆ. ಸೊ ಅದೇ ಹಿಡಿತು ಇಡ್ಲಿ ಎಲ್ಲ ವೆರೈಟೀಸ್ ಇದೆ, ಭಾಳ ಚೆನ್ನಾಗಿದೆ. ಹೊಟ್ಟೆ ತಿಂಡಿ ಅಂದ್ರೆ ನಿಲ್ಲಿಸಿ ಅಟ್ಲೀಸ್ಟ್ ಏನಾದ್ರು ಒಂದು ಸ್ವಲ್ಪ ತಿಂದ್ಬಿಟ್ಟು ಹೋಗಿದ್ದು. ನಿಮ್ಮ ಫೇವ್ರೇಟ್ ಯಾವುದಿರಲಿ? ಜನರೆಲ್ಲ ತಟ್ಟೆ ಇಡ್ಲಿ ಅವಾಗ ಬರ ಟ್ರೈ ಮಾಡ್ಕೊಂಡೇ ಇರ್ತೀವಿ. ಬೇರೆ ಎಲ್ಲ ಡಿಶ್ನು ಟೇಸ್ಟ್ ಮಾಡಿದ್ದೀನಿ, ಫ್ರಮ್ ಪೂರಿ ಇಡ್ಲಿ ಎಲ್ಲವೇ ಟೇಸ್ಟ್ ಮಾಡಿದ್ದೀನಿ. ರೈಸ್ ಬಾತ್ ಅದೇ ರೈಸ್ ಐಟಮ್ಸ್ ಟೇಸ್ಟ್ ಮಾಡಲಿಕ್ಕೆ ಬೆಳಿಗ್ಗೆ ಟ್ರಾವೆಲ್ ಮಾಡೋದಕ್ಕೆ, ಅದು ಬಿಟ್ಟರೆ ಟಿಫನ್ ಐಟಮ್ಸ್ ಎಲ್ಲ ವೆರಿ ಗುಡ್. का रेसिपी बहुत अच्छा है, आप आके ट्राई कर सकते हैं। यहाँ बहुत अच्छा डिश है, ब्रेकफास्ट अच्छा है। आप अगर हाईवे से पार होते हैं तो यहाँ पे आके एक बार ट्राई कर सकते हैं। ಆಲ್ಮೋಸ್ಟ್ ಆಲ್ ಈ ಕಡೆ ಬಂದಾಗೆಲ್ಲ ಇಲ್ಲಿ ಬಂದೇ ಹೋಗೋದು. ತುಂಬಾ ಚೆನ್ನಾಗಿದೆ, ಒರಿಜಿನಲ್ಲು. ಇಲ್ಲೇ ಬನ್ನಿ, ಇಲ್ಲೇ ಊಟ ಮಾಡಿ, ಇಲ್ಲೇ ಟಿಫನ್ ಮಾಡಿ. ಹೇರಳೆಕಾಯಿ ಇದು ಚಿತ್ರಾನ್ನ. ಇದು ಕೂಡ ಉದುರುದ್ರಾಗಿ ಇದ್ರದ್ದು ಫೇವ್ರೇಟ್, ನನ್ನ ಫೇವ್ರೇಟ್ ಇದು. ಬಂದರೆ ಚಿತ್ರಾನ್ನ ಇಲ್ಲ ಪೊಂಗಲ್, ಯಾವ ಥರ ಒಂದು ಟೇಸ್ಟ್ ಮಾಡೇ ಹೋಗ್ತಿರೋದು. ನೋಡಿ ಯಾವ ಥರ ಇದೆ. ಆಹಾ ಹಾ, ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಆಹಾ, ಹಾಗೆ ಇದು ಕೂಡ ಮಸಾಲ ವಡೆ ನೋಡಿ ಬೇರೆ ರೀತಿ ಇದೆ. ಇದನ್ನು ಟೇಸ್ಟ್ ಮಾಡ್ಬಿಡೋಣ. ಇದು ಟೇಸ್ಟ್ಗೋಸ್ಕರ ಕೊಟ್ಟಿದ್ದಾರೆ, ಬೇಕಂದರೆ ನಾವು ನೆಕ್ಸ್ಟ್ ಇದು ರೆಸಿಪಿ ಮಾಡ್ಬೋದು. ರಾಮನಗರ ಹತ್ರ ನೀವು ಬೆಂಗಳೂರಿಂದ ಬರ್ತಾ ಚಿತ್ರಾನ್ನ ಮರಿಬೇಡಿ. ರೇಣುಕಾಂಬ ಹೋಟೆಲ್ ಶ್ರೀ ರೇಣುಕಾಂಬ ಅಂತ ನಾನು ಇವಾಗ ನಿಮ್ಗೆ ಹೇಳಿದ್ನಲ್ಲ, ಅದ್ಭುತವಾಗಿ. ಆಹಾ, ಕಾಟನ್ ಕುಡುಂ, ಕಡಲೆ ಬೀಜ, ಆ ಹೇಳೆದು, ಆ ರಸಭರಿತವಾದ ಚಿತ್ರಾನ್ನ ಹಿಂಗೆ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ರೆ ಮನೇಲಿ ಎಲ್ಲರೂ ಶಬಾಷ್ ಬಂದು ತಟ್ಟೋದೆ ನಿಮಗೆ. ಈ ಥರ ಮಾಡಿಕೊಂಡ್ರೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಮದುವೆ ಮನೆಯ ಚಿತ್ರಾನ್ನ ಅಥವಾ ರೇಣುಕಾಂಬ ಹೋಟೆಲ್ ಶೈಲಿ ಚಿತ್ರಾನ್ನ ನಿಮ್ಮ ಮನೆಯಲ್ಲಿ ಹಬ್ಬಕ್ಕೂ ಮಾಡ್ಕೋಬೋದು. ಓಕೆ, ಅದ್ಭುತವಾಗಿದೆ. ಈಗ ಮಸಾಲ ವಡ ಒಂದು ಸುಮ್ಮನೆ ಕೊಟ್ಟಿದ್ದಾರೆ, ಅದನ್ನು ಟೇಸ್ಟ್ ಮಾಡ್ಬಿಡೋಣ. ಆಹಾ, ಕುಟುಂಬ ಅಂತ
ಮೇಲೆಲ್ಲ ಫ್ರೈ ಆಗಿದೆ, ಒಳಗೆಲ್ಲ ಅದು ಅವ್ರದ್ದೇ ಅದ್ಭುತವಾದ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಿರೋ ಒಂದು ಆ ಹಿಟ್ಟು ಸಾಫ್ಟಾಗಿ ಒಳಗಡೆ ಬೆಂದೋಗಿರೋದು, ಆ ಮಸಾಲ ಭರಿತವಾದ ಒಂದು ಮಸಾಲೆ ವಡೆ. ಆಹಾ, ಇದ್ರದ್ದು ರೆಸಿಪಿ ನೋಡಬೇಕು. ಮಸಾಲ ವಡೆ ಒಳ್ಳೆ ಕಾಂಬಿನೇಷನ್ ಚಿತ್ರಾನ್ನ ಒಟ್ಟಿಗೆ ಅಂತ ಹೇಳ್ತಾ ಒಳ್ಳೆ ರೆಸಿಪಿ ನೋಡಿದ್ರಿ ಇವತ್ತು. ರೇಣುಕಾಂಬ ಹೋಟೆಲ್ಲು ರಾಮನಗರ ಎಕ್ಸಿಟ್ ಪಾಯಿಂಟಲ್ಲೇ ಸಿಗುತ್ತೆ. ಸೊ ಈ ರೆಸಿಪಿ ನೋಡಿ ಮನೇಲಿ ಮಾಡ್ಕೊಂಡು ಕಾಮೆಂಟ್ಸ್ ಹಾಕಿ. ಸೂಪರ್ ಚಿತ್ರಾನ್ನ ಇದು, ಬೇಳೆಕಾಯಿ ಚಿತ್ರಾನ್ನ. ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವರ್ಷ ಮತ್ತೆ ಸಿಗೋಣ. ಆರೋಗ್ಯಕ್ಕೆ ಬರೋಣ. ಹುಷಾರಾಗಿರಿ. ಟೇಕ್ ಕೇರ್. ಸೊ 10 ನಿಮಿಷ ಆ ಬ್ರೇಕಲ್ಲಿ ಒಂದು ಕಾಫಿ. ಆಹಾ, ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.